ಎಲ್ಲರಿಗೂ ನಮಸ್ಕಾರ. ಸೊಂಟ್ನೂರು ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ನಾವು 2024-25ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಗ್ರಾಮ ಸಭೆಗೆ ಆಗಮಿಸಿರ್ತಕ್ಕಂಥ ಸಾಮಾಜಿಕ ಲೆಕ್ಕ ಪರಿಶೋಧನೆಯ ತಾಲೂಕಾ ಸಂಯೋಜಕರಾಗಿರ್ತಕ್ಕಂಥ ಶ್ರೀಮಂತ್ ಧನ್ನಿ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಇವತ್ತಿನ ಈ ಸಾಮಾಜಿಕ ಪರಿಶೋಧನೆ ತಂಡದವರಿಗೂ ಕೂಡ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಸಾರ್ವಜನಿಕರ ವತಿಯಿಂದ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತು ಈ ಸಾಮಾಜಿಕ ಪರಿಶೋಧನೆ ತಂಡದವರು ಕಳೆದ ವರ್ಷದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಾವು ಯಾವ್ಯಾವ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದೀವಿ, ಏನೇನು ಕೆಲಸಗಳು ಮಾಡ್ಕೊಂಡಿದ್ದೀವಿ, ಆಮೇಲೆ ಇನ್ನು ನಾವು ಏನೇನು ಮಾಡ್ಕೋಬೇಕು, ಜನರಿಗೆ ಅದ್ರ ಬಗ್ಗೆ ಏನೇನು ಹೇಳಬೇಕು, ಈ ತಂತ್ರಾಂಶ ಬದಲಾವಣೆ ಆದಂಗೆ ವರ್ಷಕ್ಕೆ ಯಾವ ರೀತಿ ಬದಲಾವಣೆ ಆಗ್ತದೆ ಅದ್ರ ಬಗ್ಗೆ ಸರ್ವರು ನಮಗೆ ಮಾಹಿತಿ ಕೊಡ್ತಾರೆ. ನಾವು ಆ ಮಾಹಿತಿ ಅನುಸಾರವಾಗಿ ನಾವು ಮುಂದಿನ ವರ್ಷದಲ್ಲಿ ಅದೇ ರೀತಿ ನಾವು ಕೆಲಸ ಮಾಡ್ಕೋಬೇಕು. ಆಮೇಲೆ ಇನ್ನು ಹೆಚ್ಚಿನ ಜನರು ನಾವು ಇದರಲ್ಲಿ ಭಾಗವಹಿಸಬೇಕು. ಆಮೇಲೆ ತಂತ್ರಾಂಶ ಬದಲಾವಣೆ ಆದಾಗ ಈಗೆಲ್ಲ ಕಂಪ್ಯೂಟರೈಸ್ ಬಿಟ್ಟದ್ರಿ. ಪೈಲ ಎಲ್ಲ ಮ್ಯಾನ್ಯುವಲಿ ಇತ್ತು ಮಾಡ್ತಿದ್ದೀವಿ. ಈಗೆಲ್ಲ ತಂತ್ರಾಂಶ ಆದ ಕೂಡಲೇ ಅದ್ರ ಪ್ರಕಾರನೇ ನಾವು ಅಡ್ಜಸ್ಟ್ಮೆಂಟ್ ಆಗ್ಬೇಕಾಗ್ತದೆ. ಪೈಲ ನಾವು ಮ್ಯಾನ್ಯುವಲ್ ಇತ್ತು ನಮ್ಮ ಪ್ರಕಾರ ಮಾಡ್ತೀವಿ. ಈಗ ಹಂಗಿಲ್ಲ, ತಂತ್ರಾಂಶಕ್ಕೆ ನಾವು ಹೊಂದ್ಬೇಕಾಗ್ತದೆ. ಅದು ಹೆಂಗೆ ಹೇಳ್ತದೆ ಅದ್ರ ಪ್ರಕಾರನೇ ಮಾಡಿದ್ರೆ ನಮ್ಮ ಕೆಲಸ ಆಗ್ತದೆ. ಹಾಗಾಗಿ ಇವತ್ತು ಅದೇ ವಿಷಯ ಕುರಿತು ಇವತ್ತು ನಮ್ಗೆ ಈ ಗ್ರಾಮ ಸಭೆಗೆ ಆಗಮಿಸಿರ್ತಕ್ಕಂಥ ಸರ್ ಅವರು ಮುಂದೆ ನಡೆಸ್ಕೊಂಡು ಹೋಗ್ಬೇಕಂತ ಹೇಳಿ ಕೇಳ್ತಾ ಇದ್ದೀನಿ. ಇವತ್ತಿನ ಈ ಸಭೆಗೆ ಆಗಮಿಸ್ತಕ್ಕಂಥ ಎಲ್ಲ ಸದಸ್ಯರಾಗಲಿ, ಪಂಚಾಯತಿ ಸಿಬ್ಬಂದಿಗಳು, ಗ್ರಾಮದ ಎಲ್ಲ ಹಿರಿಯರಿಗೂ ಇವತ್ತಿನ ದಿವಸ ಇದ್ದಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಪರಿಶೋಧನೆ. ತಾವುಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 1 ವರ್ಷ ಕಾಲ ಏನು ಕೆಲಸ ಮಾಡಿರ್ತೀರಿ, ಆ ಕೆಲಸ ಮಾಡಿದ ಮೇಲೆ ಸಾಮಾಜಿಕ ಪರಿಶೋಧನೆ ಇದ್ದಿರ್ತಕ್ಕಂಥ ಈ ವರ್ಷ 25-26ನೇ ಸಾಲಿನಲ್ಲಿ ನಾವು ಗ್ರಾಮ ಸಭೆ ಮಾಡ್ತಕ್ಕಂಥದ್ದು. ಹೋದ ಸಲ 24-25ನೇ ಸಾಲ ಹೋದ ವರ್ಷ ಕೆಲಸ ಮಾಡಿರ್ತಾರೆ, ಅದ್ರ ಮೇಲೆ ಇವತ್ತಿನ ದಿವಸ ಗ್ರಾಮ ಸಭೆ ಇದ್ದಿರ್ತಕ್ಕಂಥದ್ದು. ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು 10 ದಿನಗಳ ಕಾಲ ಕೆಲಸ ಮಾಡಿದ್ದೀವಿ. 10 ದಿನದಲ್ಲಿ ಆದಾಗ 4 ದಿನಗಳ ಕಾಲ ಶಾಲೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಒಂದು ಪ್ರಾಥಮಿಕ ಹಿರಿಯ ಶಾಲೆ, ಒಂದು ಆಲೂರು ಪ್ರಾಥಮಿಕ ಶಾಲೆ. ಈ ಆಲೂರು ಶಾಲೆ ಅಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಮಕ್ಕಳಿಗೆಲ್ಲ ವ್ಯವಸ್ಥಿತವಾಗಿದ್ದ ಶಾಲೆ ಐತಿ, ಚೆನ್ನಾಗೈತಿ. ಬಟ್ ಶೌಚಾಲಯ ಸ್ವಲ್ಪ ಪ್ರಾಬ್ಲಮ್ ಐತಿ, ಎಲ್ಲ ಕಡೆ ಇದ್ದಿರ್ತಕ್ಕಂಥ ಸೇಮ್ ಐತಿ. ಅವಕ್ಕೆ ನೀರಿನ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದ ಪ್ರಾಥಮಿಕ ಹಿರಿಯ ಶಾಲೆ ಐತಿ. ಆ ಶಾಲೆಯಲ್ಲಿ ಸಹಿತ ನೀರಿನ ವ್ಯವಸ್ಥೆ ಮತ್ತು ಹೊಸ ಶೌಚಾಲಯ ಕಟ್ಟಡ ಮಾಡಿದ್ದೀವಿ. ಬಟ್ ಅದಕ್ಕೆ ಮಧ್ಯದಲ್ಲಿ ಶಾಲೆಯಲ್ಲಿ ಆಗೈತಪ್ಪ 4 ದ್ವಾರ ಬಾಗಿಲೈತಿ. ಹಿಂದುಗಡೆ ಬರೋಕೆ, ಮುಂದುಗಡೆ ಬರೋಕೆ 3 ದ್ವಾರ ಬಾಗಿಲೈತಿ. ಮಕ್ಕಳಿಗೆ ಡಿಸ್ಟರ್ಬೆನ್ಸ್ ಐತಿ. ಅದ್ರ ಬಗ್ಗೆ ಸ್ವಚ್ಛತೆ ಸ್ವಲ್ಪ ಇಲ್ಲ ಸುತ್ತಮುತ್ತ. ಆ ಶಾಲೆ ಬಾಜು ಒಂದು ಅಂಗನವಾಡಿ ಐತಿ. ಅಂಗನವಾಡಿದವರು ಚೆನ್ನಾಗಿ ನೀಟಾಗಿ ಇಟ್ಟಿದ್ರೆ, ಕಸ ಹೊಟ್ಟೋದು ಮಾಡ್ತಾಯಿದ್ರೆ. ಬಾಜುನೇ ಈ ಕಡೆ ನೀರಿನ ಟ್ಯಾಂಕ್ ಐತೆ, ಅಲ್ಲಿ ಬಟ್ಟೆ ಹೋಗಿರ್ತೈತೆ, ಅದೇ ನೀರೆಲ್ಲ ಹೊರಗಡೆ ಹೋಗ್ತಾವೆ. ಅಲ್ಲೆಲ್ಲ ಮಕ್ಕಳು ಭಾಳ ಸ್ವಚ್ಛವಾಗಿದ್ದಂಥ ಮಕ್ಕಳು ಇರ್ತಾವೆ, ನಮ್ಮ ಮಕ್ಕಳು ಇರ್ತಾವೆ. ಬಟ್ ಆ ಗೋರ್ಮೆಂಟ್ ಮಕ್ಕಳಲ್ಲ, ಶಾಲೆಯನ್ನು ಗೋರ್ಮೆಂಟ್ ಐತಿ, ಶಿಕ್ಷಕರೈತೆ, ಅವ್ರು ಕೆಲಸ ಮಾಡ್ತಾರೆ. ಆ ಮಕ್ಕಳು ಏನಿತ್ತು ನಮ್ಮ ಮಕ್ಕಳು, ಆ ಮಕ್ಕಳು ಭಾಳ ಸ್ವಚ್ಛವಾಗಿರ್ತವೆ. ಆ ಸ್ವಚ್ಛತೆ ಬಗ್ಗೆ ಗಮನ ಇಡಬೇಕು. ಯಾಕಂದ್ರೆ ಈ ಶಾಲೆಯಲ್ಲಿ ಇವು ಗ್ರಾಮದಲ್ಲಿ ಇದ್ದಕ್ಕೆ ಏನು ಮಕ್ಕಳವಲ್ಲ, ಎಲ್ಲ ಮಕ್ಕಳು ನಮ್ಮ ಗ್ರಾಮದ ಆಸ್ತಿ ಇದ್ದಂಗೆ ಅವರು. ಇವತ್ತು ನಾವು ದೊಡ್ಡವರು ಇದ್ದೀವತ್ತು, ನಾವೇನೋ ದೊಡ್ಡ ವ್ಯವಸ್ಥೆಗೆ ನಾವು ಕೇಳಿದಾಗ ನಮ್ಮ ಮನೆ ಅಧಿಕಾರದ, ಗ್ರಾಮ ಪಂಚಾಯತಿ ಅಧಿಕಾರದ, ಇತರ ರೀತಿಯಲ್ಲಿ ಅಧಿಕಾರದ. ಯಾಕಂದ್ರೆ ಮುಂದಿನ ದಿನದಾಗ ಆ ಮಕ್ಕಳ ಕೈದಾಗ ಈ ಗ್ರಾಮದ ಸಂಬಂಧಪಟ್ಟದ ಅಧಿಕಾರಲ್ಲಿ ಅವ್ರ ಮನೆ ನಿರ್ವಹಣೆ ಮಾಡ್ಕೊಂಡು ಮಕ್ಕಳ ಕೈಯಲ್ಲಿ ಇರ್ತದೆ. ಅದಕ್ಕೆ ಆ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಏನು ಸೌಲಭ್ಯ ಬೇಕು, ಸೌಲಭ್ಯವನ್ನು ಒದಗಿಸ್ತಾರೆ. ಅದ್ರ ಸಲುವಾಗಿ ಈ 2 ಶಾಲೆಗಳನ್ನು ವಿಸಿಟ್ ಮಾಡಿರ್ತಕ್ಕಂಥದ್ದು, 2 ಶಾಲೆಗಳು ಚೆನ್ನಾಗಿ ನಡೀತಕ್ಕಂಥದ್ದು ಐತೆ. ಮಕ್ಕಳ ಸಂಖ್ಯೆನ ಹೆಚ್ಚಿಗೆ ಇದ್ದಿದ್ದು, ಅದಕ್ಕೆ ನೀರಿನ ವ್ಯವಸ್ಥೆ ಮಾತ್ರ ಸ್ವಲ್ಪ ಚೆನ್ನಾಗಿ ಮಾಡಬೇಕಷ್ಟೇ 2 ಶಾಲೆ. ಅದರ ಜೊತೆಗೆ ನಾವು ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ 5 ವರ್ಷದ ರಾಜ್ಯ ಅವಕಾಶ ಯೋಜನೆಯನ್ನು ಸಾಮಾಜಿಕ ಪರಿಶೋಧನೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ತಮ್ಮ ಗ್ರಾಮ ಪಂಚಾಯತಿ ಅಂದರೆ 2 ಸೆಕ್ಷನ್ಗಳು ಬರೀ 9 ವರ್ಷಕ್ಕೆ ಅಷ್ಟೇ 5 ವರ್ಷದಾಗ ಇರ್ತಿತ್ತು. 9 ವರ್ಷ ಬೇರೆ ಏನಿರ್ತೀವಿ. ಆ 9 ವರ್ಷದಲ್ಲಿ 2020-21ನೇ ಸಾಲ ರಾಜ್ಯ ಹಣಕಾಸಿಗೆ ಸಂಬಂಧಪಟ್ಟದ್ದು
ಸುತ್ತಮೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಂಪೌಂಡ್ ಗೋಡೆ ಐತಿ, ಎದುರುಗಡೆ ಐತಿ ಕಂಪೌಂಡ್ ಗೋಡೆ ಕಟ್ಟಿರ್ತಕ್ಕಂಥದ್ದು. ಅದೇ ರೀತಿ 2021-22ನೇ ಸಾಲಿನಲ್ಲಿ ಸುತ್ತಮುತ್ತ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದುರಸ್ತಿ ಕಾಮಗಾರಿ ಐತಿ. ಉಪ ಸಬ್ ಕೇಂದ್ರ ಐತಲ್ಲ ಆರೋಗ್ಯಕ್ಕೆ, ಬಟ್ ಅಲ್ಲಿ ಯಾರು ಇಲ್ಲ. ಬಟ್ ಅದಕ್ಕೆ ರಿಪೇರಿ ಮಾಡಿ ಬಾಗಿಲ ಕಿಟಕಿ ಕುರ್ಚಿ ಮಟ್ಟ ಮಾಡೋದು ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಅದರ ಜೊತೆಗೆ ಅಂಗನವಾಡಿ ನಂಬರ್ 1 ಆಯಿತು. ನಮ್ಮ ಶಾಲೆಯ ಬಾಜುಗಳಲ್ಲಿ ಹೇಳಿದ್ರೆ ಶಾಲೆಯ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ ಬಾಜು ಅಂಗನವಾಡಿ 1 ನಂಬರ್ ಕೇಂದ್ರಕ್ಕೆ ಐತಿ. ಅಲ್ಲಿ ದುರಸ್ತಿ ಮಾಡಿದ್ದಾರೆ. ದುರಸ್ತಿ ಮಾಡಿದ್ರೆ ಮ್ಯಾಲೆ ಛತ್ತಿಗೆ ವಾಟರ್ ಪೇಂಟಿಂಗ್ ಮಾಡಿದ್ದಾರೆ ಮತ್ತು ಒಳಗಡೆ ಅವ್ರಿಗೆ ಸ್ವಲ್ಪ ವರ್ಕಿಂಗ್ ಮಾಡಿದ್ದಾರೆ, ಮ್ಯಾಟ್ ಹಾಕಿಸಲು ಕೊಟ್ಟಿದ್ದಾರೆ. ಅದರ ಜೊತೆಗೆ ಇದು ಮಜಾಪುರ ಗ್ರಾಮದ ಅದನ್ನು ಅಂಗನವಾಡಿ ನಂಬರ್ ದುರಸ್ತಿ ಕಾಮಗಾರಿ ಐತಿ. ಅಂಗನವಾಡಿ ವಜಾಪುರದ ಮಾಡಿರ್ತಕ್ಕಂಥದ್ದು ಅವ್ರಿಗೂ ಟೈಲ್ಸ್ ಹಾಕಿ ಕೊಟ್ಟಿದ್ದಾರೆ. ಬಟ್ ಅದ್ರ ಜೊತೆಗೆ ಅವ್ರಿಗೆ ಇರ್ಲಾಕ ಟೀಚರ್ಗಳು ಪಾರ್ಟ್ಸ್ ಮಾಡಿದ್ದಾರೆ. ನಮ್ಮ ಸಾಮಗ್ರಿ ಇಡಕ್ಕೆ ಪಾರ್ಟ್ಸ್, ಇದಕ್ಕೊಂದು ಪಾರ್ಟ್ಸು, ಬಟ್ ಮೇಲ್ಗಡೆ ವೈಟ್ ಪೇಂಟಿಂಗು ಮತ್ತು ಅವ್ರಿಗೆ ಫ್ಯಾನಿನ ವ್ಯವಸ್ಥೆ ಮತ್ತು ವಿದ್ಯುತ್ ಸಂಬಂಧಪಟ್ಟಿರ್ತಕ್ಕಂಥ ಆ ಕಾಮಗಾರಿ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದರ ಜೊತೆಗೆ ಆಳಂದ ತಾಲೂಕು ಸುಳ್ಳೂರು ಗ್ರಂಥಾಲಯಕ್ಕೆ ನಮಗೆ ಡಿಜಿಟಲ್ ಗ್ರಂಥಾಲಯ ಗ್ರಂಥಾಲಯ ಅದಕ್ಕೆ ಆಲ್ಮರಿ ಒಂದು ಟೇಬಲ್ ಕೊಟ್ಟಿದ್ದಾರೆ ಮತ್ತು ನಾನು ಎಲ್ಲ ಕೂಡ ಕೊಡ್ತಿಲ್ಲ ಡಿಜಿಟಲ್ ಕುರ್ಚಿ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಆಳಂದ ತಾಲೂಕಿನ ವೈದ್ಯಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹತ್ತಿರ ಹೈಮಾಸ್ ದೀಪ ಅಳವಡಿಸಿರ್ತಕ್ಕಂಥದ್ದು. ಈ ಶಾಲೆ ವೈದ್ಯಪುರ ಮೇನ್ ರೋಡಿಗೆ ಒಂದು ನೀರಿನ ಟ್ಯಾಂಕಿನ ಶಾಲೆ ಮೂಲಿಗೆ ಒಂದು ಹೈಮಾಸ್ ಹಾಕಿದ್ದಾರೆ. ಅದರಂತೆ ಸುತ್ತೂರು ಗ್ರಾಮದ ಅಂಬೇಡ್ಕರ್ ಸಮುದಾಯ ಭವನ ಹತ್ರ ಹೈಮಾಸ್ ಹಾಕಿರ್ತಕ್ಕಂಥದ್ದು. ಈಗ ಅಂಬೇಡ್ಕರ್ ಬುದ್ಧನ ಮೂರ್ತಿ ಇಟ್ಟಿರ್ತಕ್ಕಂಥ ಎದುರು ಒಂದು ಹೈಮಾಸ್ ಅದಲ್ಲ, ಆ ಹೈಮಾಸ್ ಹಾಕಿರ್ತಕ್ಕಂಥದ್ದು. ಅದರಂತೆ ಮತ್ತು ಇಲ್ಲೇ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಒಳಗಡೆ ಅಂಗನವಾಡಿ ಕೇಂದ್ರ 2ನೇ ಇರ್ತದೆ. ಅದಕ್ಕೆ ವಿದ್ಯುತ್ ಸೌಲಭ್ಯ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಮಗಾರಿ ಮಾಡಿರ್ತಕ್ಕಂಥದ್ದು. ಪೇಂಟಿಂಗ್ ಹಚ್ಚೋದು, ಒಳಮುಟ್ಟ ಕೊಡಿಸೋದು, ಫ್ಯಾನ್ ಮ್ಯಾಗ್ ವೈಟ್ ಪೇಪರ್ ಹಾಕಿದ್ದು ಮಾಡಿರ್ತಕ್ಕಂಥದ್ದು. ಬಟ್ ಇದು ಅಂಗನವಾಡಿ 2ನೇದು ಏನಂತಂದ್ರೆ ಭಾಳ ಹಳಿದದ, ಡೆಮೊಲಿಷ್ ಆಗಿದೆ. ಬಟ್ ಪೇಂಟಿಂಗ್ ಮಾಡಿದ್ದಾರೆ. ಬಟ್ ಮಕ್ಕಳು ಅಲ್ಲೂ 25-27 ಮಕ್ಕಳು ಇದ್ದಾವೆ. ಮಕ್ಕಳ ಸಂಖ್ಯೆ ಚೆನ್ನಾಗಿದೆ. ಬಟ್ ಅವ್ರು ಎದುರುಗಡೆ ಸಿ ಮಟ್ಟಿಂದ ಮಾಡ್ಕೊತಿರ್ತೀವಿ. ಬಟ್ ಚೆನ್ನಾಗೈತೆ ವ್ಯವಸ್ಥೆ ಮೂಲಕ ಮಕ್ಳಿಗೆ ಆಟ ಆಡೋಕ್ಕೆ ಯಾವ ರೀತಿ ಅಂಗನವಾಡಿಗೆ ಬೇಕು ಆ ರೀತಿ ಫೆಸಿಲಿಟಿ ಇದೆ. ಬಟ್ ಅಂಗನವಾಡಿಗೆ ಭಾಳ ಹಳಿದಾಗಿ ಇದ್ದಿರ್ತಕ್ಕಂಥದ್ದು ವ್ಯವಸ್ಥೆ. ಅದ್ರ ಬಗ್ಗೆ ಕುಲಕುಶವಾಗಿ ಒಂದು 2 ಸಲ ಪರಿಶೀಲನೆ ಮಾಡಿದೆ. ಎಲ್ಲರೂ ಮಾಡೋದು ಹೊಸ ಇನ್ನೂ ಕಟ್ಟಡದಿಂದ ಪ್ರಯೋಜನ ಪಾಸ್ ಆಗಬೇಕಿದೆ ಹೊಸ ಕಟ್ಟಡ. ಬಟ್ ಅದು ಇನ್ನೂ ಆಗಲಿಕ್ಕೆ ಬಹುಶಃ ಅದು ಆಗ್ತದೆ. ಹೇಳಿದ್ರೆ 4 ಬಿಲ್ಡಿಂಗ್ ಆಗಬೇಕು, ಮಕ್ಕಳಿಗೆ ನಮಗೆ ಕಂಫರ್ಟ್ ಆಯ್ತು, ಚೆನ್ನಾಗಿ ನಮಗೆ ಆಗ್ತದೆ. ಅವ್ರ ಟೀಚರ್ದು ಬೇಡಿಕೆ ಐತೆ. ಅದಕ್ಕೆ ನೀವು ಅಂಗನವಾಡಿ ಎಷ್ಟು ದಿನ ಬಾಳಿಕೆ ಬರ್ತದೆ ಏನು ಸುದ್ದಿ ನಮ್ಮ ಡಬ್ಲ್ಯೂಗೆ ಒಂದು ಲೆಟರ್ ಬರ್ತದೆ, ಬಾಳಿಕೆ ಬಗ್ಗೆ ವ್ಯಾಲ್ಯೂಯೇಷನ್ ಮಾಡ್ಕೊಂಡು ಇದು ತಾಲೂಕಿನ ಸುತ್ತು ಇದ್ದಿರ್ತಕ್ಕಂಥ ರಾಜ್ಯ ಹಣಕಾಸು ಸಂಬಂಧಪಟ್ಟಿರ್ತಕ್ಕಂಥ ಈ ಕಾಮಗಾರಿಗಳಾಯಿತು. ಅದರಂತೆ ನಾವು ಮುಖ್ಯ ಖಾತೆಗೆ ಸಂಬಂಧಪಟ್ಟಂಗೆ ನೋಡಬೇಕಂದ್ರೆ ಕೆಲವೊಂದು 3 ರಸ್ತೆಗಳು ಮಾಡಿದ್ದೀರಿ, 1-2 CC ಚರಂಡಿ ಮಾಡಿದ್ದೀರಿ. ವಜಾಪುರದಲ್ಲೇ CC ಚರಂಡಿ ಶಾಲೆ ಮಗನೇ ಮಾಡಿರ್ತಕ್ಕಂಥದ್ದು ಒಂದು ಅಂತೀನಿ. ಶರಣಪ್ಪ ಕರಂಚಿ ಮನೆಯಿಂದ ಎಲ್ಲ ನಾಮನ ಮನೆಯವರೇ CC ರಸ್ತೆ ಕಾಮಗಾರಿ ಕಾಲುಂಟಿದ್ದೀರ. ಇನ್ನೊಂದು ವಜಾಪುರ ಗ್ರಾಮದ ಕೆರೆ ಬಂಡದಿಂದ ಕಡಿಮೆ ಹೊಲದವರೆಗೆ 3 ರಸ್ತೆ ಕೆರೆ ಹಚ್ಕೊಂಡು ಬಾಗಿಲು. ಈ ವಜಾಪುರ ಗ್ರಾಮದ ಅಶೋಕ್ ಬಿರದರ ಮನೆಯಲ್ಲಿ ಶಂಕರ ಬಿರದರ ಹೊಲದವರೆಗೆ 3 ರಸ್ತೆ ಇರ್ತವೆ. 3 ರಸ್ತೆ ಮಾಡಿದ್ರೆ ಪರವಾಗಿಲ್ಲ, ಕಟ್ಟಿಗೆ ಹಾಕಿದ್ರಿ ಮಾಡಿದ್ರೆ. ನಮ್ಮ 3 ರಸ್ತೆ ಕಚ್ಚಾ ರಸ್ತೆ ಆಗಿದೆ ಅಂತಂದ್ರೆ ಒಂದು 8 ಫೀಟ್ ಅಗಲ ಇರಬೇಕು, 2 ಕಡೆ ಕಿವಿ ಇರಬೇಕು, ನೀರು ಹರಿತಕ್ಕಂಥದ್ದು ಇರಬೇಕು. ಅಂದಾಗ ಮಾತ್ರ ನಮ್ಮ ಗಾಡಿ ಹೋಗಲಕ್ಕ, ಜಾಸ್ತಿ ಹೋಗಲಕ್ಕ, ನೀರು ಹೊರಗಡೆ ಹೋಗಲಕ್ಕ ಅವ್ರಿಗೆ ಅನುಕೂಲ ಆಗ್ತದೆ. ಬಟ್ ಅಮೌಂಟ್ ಕಡಿಮೆ ಇಟ್ಟಿದ್ದಾರೆ. ಅದಕ್ಕೆ 62 ಲಕ್ಷ ಅಷ್ಟೇ, 62,000 ಅಷ್ಟೇ ಖರ್ಚು ಮಾಡಿದೆ. ಜಾಸ್ತಿ ಅಮೌಂಟ್ ಇರೋದ್ರಿಂದ ನೀವು ಕೆಲಸ ಮಾಡಿದ್ರೆ ಅಂದ್ರೆ ಮುಂದಿನ ಹೊಲಗಳಿಗೆ ಒಂದು ಲಕ್ಷ ಹೊಲ ದಾಟತಕ್ಕಂಥ ವ್ಯವಸ್ಥೆಗೆ ಕೆಲಸ ಮಾಡೋಕ್ಕೆ ಚೆನ್ನಾಗಿರ್ತದೆ. ಅದರ ಜೊತೆಗೆ ಸುಂಟೂರು ಗ್ರಾಮ ಶ್ರೀಮಂತರ ಚುಂಚಡೆ ಹೊಲದಲ್ಲಿ ಬಿಂಚೆ ಬಳ್ಳ ಗೋಲ್ಡ್ ಹೊಲದಲ್ಲಿ 3 ರಸ್ತೆ ನಿರ್ಮಾಣ ಅದನ್ನು ಸೇವ್ ಮಾಡಿದ್ರೆ 3 ಮಾರ್ಕೆಟ್ಸ್ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಆಲೂರು ಗ್ರಾಮದ ಮೇನ್ ರೋಡದಿಂದ ನದಿ ಹೊಲದವರೆಗೆ 3 ರಸ್ತೆ ಮಾಡಿರ್ತಾರೆ. ಮೇನ್ ರೋಡ್ ಬಿಟ್ಟು ಕೆಳಗಡೆ ಹಿಂದ್ಗಡೆ ಮಾಡಿದ್ದಾರೆ. ಅವರು ಮೇನ್ ರೋಡೇ ಮಾಡ್ಕೊಂಡು ಬರೋಕ್ಕೆ ಹಿಂದೆ ಜನರಿಗೆ ರೈತರು ಭಾಳ ಕಷ್ಟದ ತ್ರಾಸದ ತಂದು ಹಿಂದೆ ಮಾಡ್ಕೊಂಡು ಬಂದಿರ್ತಕ್ಕಂಥ. ಅದರಂತೆ
ವಜ್ಜಾಪುರ ಗ್ರಾಮದಲ್ಲಿ ವಜ್ಜಾಪುರ ಮನೆಯ ರೋಡಿನ ಜಾರಕಿರ ಆಟೋದ ಹೊಲದವರೆಗೆ ಮುರುಮ್ ರಸ್ತೆ ಇರ್ತಕ್ಕಂಥದ್ದು. ಅಂತ ಇನ್ನೊಂದು ಐತಿ ಜಾಪುರ ಭಾಗದಲ್ಲಿ ನಂಬಿಸ ಮನೆಯಿಂದ ಗಂಗಯ್ಯ ಸ್ವಾಮಿ ಮನೆಯವರೆಗೆ CC ರಸ್ತೆ ನಿರ್ಮಾಣ. ಅದರಂತೆ ವಜ್ಜಾಪುರ ಗ್ರಾಮದ ಸರ್ಕಾರಿ ಶಾಲೆಯಿಂದ ನಿಂಬೆಣ್ಣ ಚಂದ್ರಕೇರ ಮನೆಯವರೆಗೆ ಚರಂಡಿ ನಿರ್ಮಾಣ. ಈ ಚರಂಡಿ ಇದ್ದಿರ್ತದೆ ಸರ್ಕಾರಿ ಶಾಲೆ ಬಾಜು ಮನೆ ಐತಲ್ಲ ಕಟ್ಟೆಗೆ, ಅದು ಘಟ ಕಾಣಲ್ಲ ಯಾರಿಗೂ ನೋಡಿ, ಬಟ್ ಅವ್ನ ಮ್ಯಾಗಿನ ಸ್ಲ್ಯಾಬ್ ಹಾಕಿದ್ರೆ ಬಟ್ ಹಿಂದ್ಗಡೆ ಮಾಡಿರ್ತಕ್ಕಂಥದ್ದು. ಅದ್ರಾಗ ವಜ್ಜಾಪುರ ಗ್ರಾಮದ ಸರ್ಕಾರಿ ಶಾಲೆ ಎದುರುಗಡೆ CC ರಸ್ತೆ, ಶಾಲೆ ಎದುರುಗಡೆ CC ರೋಡ್ ಮಾಡ್ತಾರೆ. ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಆಗಿರ್ತಕ್ಕಂಥ ವರ್ಕ್ ಅವ ಇವು 2022-23 ಸಾಲಿನವ, 24-25 ಸಾಲಿನ ಪೇಮೆಂಟ್ ಆಗಿರ್ತಕ್ಕಂಥ. ಈಗ ನೀವು ನೋಡ್ತಾ ಏನೂ ಕಾಣಲ್ಲ, ಬಟ್ CC ರೋಡ CC ರಸ್ತೆ ಅವ. ಕಚ್ಚಾ ರಸ್ತೆ ಅಂತೂ ಮಳೆ ಜಾಸ್ತಿ ಬಂದೆಲ್ಲ ಹಾಕ್ಕೊಂಡೋಗುತ್ತೆ. ಆ ಕಚ್ಚಾ ರಸ್ತೆ ಇದ್ದಿರ್ತಕ್ಕಂಥದ್ದು ನೀವು ಮನೆ ಕಚ್ಚಾ ರಸ್ತೆಗೂ ಭಾಳ ವ್ಯತ್ಯಾಸ. ಮಿನಿಮಮ್ ನಮ್ಮ ಕಚ್ಚಾ ರಸ್ತೆಗೆ 3 ಲಕ್ಷ ಇರಬೇಕು, 6 ಲಕ್ಷ ಏನು ಮಾಡ್ತಿತ್ತು 6 ಲಕ್ಷ. ಅದು ನೀಟಾಗಿ 3 ಮಾರ್ಕೆಟ್ನಲ್ಲಿ ಮ್ಯಾಗ ಗಂಟೆ ಗಾಡಿ ಹೋಗ್ತಾವೆ, ಟ್ಯಾಕ್ಸಿ ಹೋಗ್ತಾವೆ, ಅನುಕೂಲ ಆಗ್ತಕ್ಕಂಥ ವ್ಯವಸ್ಥೆ ಆ ಕಚ್ಚಾ ರಸ್ತೆ ನಮಗೆ ಐತಿ. ನಾವು ಕಡಿಮೆ ಅಮೌಂಟ್ನಾಗ ಇಟ್ಟು ಕಚ್ಚಾ ರಸ್ತೆ ಮಾಡಿಸ್ಕೊಳ್ತಕ್ಕಂಥ ಟ್ಯಾಕ್ಟ್ರಿ ಹೊಡಿತಾ ಇರ್ತೀವಿ, ದಬಾಸ್ ಮಳೆ ಬರ್ತದೆ, ಅದು ದಸರಾ ಕಸಕ್ಕೆ ಆಗೋದು. ನಮ್ಮ ಬಜೆಟ್ನಾಗ ಸರ್ ಹೇಳ್ದಂಗೆ ಒಂದು ಕಚ್ಚಾ ರಸ್ತೆಗೆ ಅದೇ ಹೆಚ್ಚಿಗೆ ಅಂತಾರಲ್ಲ, ನಮಗೆ ಬಜೆಟ್ ಕಮ್ಮಿ ಇರ್ತದೆ. ನಾವೇನು ಮಾಡ್ತೀವಿ, ಈ ಕಡೆ ಒಂದು ರಸ್ತೆ ಈ ಕಡೆ ಒಂದು ರಸ್ತೆ ಎಲ್ಲ ಒಂದು ಇದ್ದು ರೊಕ್ಕನಾಗೆ ಹಚ್ತೀವಿ. ಅಂದ್ರೆ ಒಂದು ರೊಟ್ಟಿದಾಗೆ 4 ಮಂದಿಗೆ ಅದು ಒಬ್ಬರಿಗೆ ಕೊಟ್ಟರು ಅವ್ರ ಹೊಟ್ಟಿನ ತುಂಬ್ತದೆ. ಮತ್ತು ನಾವೇನು ಮಾಡತ್ತಿದ್ದೀವಿ, ಇಲ್ಲ ನಮಗೂ ಕೊಡ್ರಿ ಅಂದ್ರೆ ನಾ ಹರಿದ ನೀವೊಂದು ಅದು ಎದಕ್ಕೂ ಅಂತಾರೆ. ಅದಕ್ಕೆ ಅವ್ರು ಏನಂತಾರ, ನೀವು ಒಂದೇ ಒಟ್ಟು ರೊಕ್ಕ ಒಂದು ಕೆಲಸಕ್ಕೆ ಇಟ್ಟರೆ ಒಂದು ಪೂರ್ಣರ ಆಗ್ತದೆ ಅನ್ನೋದು ಅವ್ರು ಆ ಟೈಪ್ ಮಾಡ್ಕೊಳ್ಳಿ ಅಂತ ಸರಿಯಾಗಿ ಕೊಡೋದು. ಹಾಂ, ನಾವು ಹಂಗೆ ಮಾಡ್ತೀವಿ. ಮೆಂಬರ್ ಇರ್ತೀವಿ, ಇರೋದು 5 ಲಕ್ಷ ಬರ್ತೀವಿ, 50,000 ಒಂದು ಯಾವಾಗ ಏನು ಒಂದು ಇಟ್ಟೆ ಅಂದ್ರೆ ಎಲ್ಲರಿಗೆ ವರ್ಕ್ ಆಗ್ತದೆ, ಸಪ್ರೇಟಾಗಿ ಆಗ್ತದೆ. ಅದ್ರಾಗ ನಾವು ಉದ್ಯೋಗ ಖಾತ್ರಿ ಸಂಬಂಧಿಸಿದಾಗ ಹೋದ ವರ್ಷ ಬರೀ 19 ಲಕ್ಷ ಲೇಬರ್ ಖರ್ಚು ಮಾಡಿದ್ದೀವಿ. ಅದ್ರಾಗ ಅಲ್ಲಿ ಮಟನ್ ಸಂಬಂಧಪಟ್ಟಾಗ 4,50,437 ರೂಪಾಯಿ ಅಷ್ಟೇ ಖರ್ಚು ಮಾಡಿದ್ದೀವಿ. ನಾವು ಅದಕ್ಕೆ ಎದ್ದಕ್ಕೆ ಹೋದಾಗ ಭಾಳಷ್ಟು ಖರ್ಚು ಮಾಡ್ಕೊತ ಬಂದು ಕೋಟಿ ಗಂಟೆ ಎಲ್ಲ ಖರ್ಚು ಮಾಡಿದ್ದೀವಿ. ಬಟ್ ಇವತ್ತು ಸಮೀಪ ಕೆಳಗೆ ಬಂದು ಬರೀ 19 ಲಕ್ಷ ಕಡಿಮೆ ಹಾಕೋದು ಬಿಟ್ಟಾಗ ನಮ್ಮ ಬಂದಾಗ ಆವಾಗಿನ ಕಾಲ ಕೆಲಸ ಮಾಡೋರು ಜಾಸ್ತಿ ಇದ್ದರು, ಈಗಲೂ ಅವರೇ ಕೆಲಸ ಮಾಡೋರು ಇದ್ದಾರೆ. ನಿಮ್ಮ ಬೆಲೆ ಕೆಲಸ ನಿರಂತರವಾಗಿ ನಡೆಯೋದು ಫಾರೆಸ್ಟ್ ಆಫೀಸ್ನಾಗೆ, ಫಾರೆಸ್ಟ್ ನಿರಂತರ ನಡೀತಾ ಲೇಬರ್ ಅಲ್ಲೇ ಕೆಲಸ ಮಾಡ್ತಾರೆ. ಅಲ್ಲೇ ಬೇರೆ ಹೊಸ ಕೆಲಸ ಖಾತ್ರಿ ಏನು ಸರಿ ಸಂಪರ್ಕವಾಗಿರುವಂಥ ಗಿಡಗಳು ಇರಬೇಕು, ನಮ್ಮ ಸ್ಟ್ಯಾಂಡರ್ಡ್ ಇರಬೇಕು, ಎಲ್ಲ ಇರಬೇಕು. ಆದ್ರೂ ಭೀ ಇನ್ನೂ ಆ ಮಟ್ಟಕ್ಕೆ ನೀವು ಏನೇನು ಫೆಸಿಲಿಟಿ ಕೊಟ್ಟು ಹೋಗ್ಬೇಕಾದ್ರೆ ಕೃಷಿ ಇಲಾಖೆ ಸಂಬಂಧ ಕೃಷಿ ಉಂಡ ಮಾಡ್ಕೊಡಿ, ಜೇನು ಮಾಡ್ಕೊಡಿ, ಮಾಡ್ಕೊಡಿ, ಇಷ್ಟೆಲ್ಲ ಮಾಡ್ತಾರೆ. ಕೃಷಿ ಇಲಾಖೆದವ್ರು ಕೊಟ್ಟಿದ್ದಾರೆ. ಅದ್ರ ತೋಟಗಾರಿಕೆ ಇಲಾಖೆ ನೀವು ಬಾಳೆ ಗಿಡ ಹಚ್ಕೋರಿ, ತೆಂಗಿನ ಗಿಡ ಹಚ್ಕೋರಿ, ಅಕ್ಕಿ ಗಿಡ ಹಚ್ಕೋರಿ, ನಿಂಬೆ ಗಿಡ ಹಚ್ಕೋರಿ, ಬೇರು ಗಿಡ ಹಚ್ಕೋರಿ, ಇಷ್ಟೆಲ್ಲ ಅವರು ತೋಟಗಾರಿಕೆ ಅವ್ರು ಫೆಸಿಲಿಟಿ ಕೊಟ್ಟಿದ್ದಾರೆ. ಈ ರೇಷ್ಮೆ ಇಲಾಖೆ ಸಂಬಂಧಪಟ್ಟಾಗ ರೇಷ್ಮೆ ಇಲಾಖೆ ಇವತ್ತು ಅವ್ರು ಹೆಚ್ಚಿಗೆ ಮಾಡಿದ್ದಾರೆ. ಅವರು ಅವಾಗ ನಾವು ಏನು ಫೆಸಿಲಿಟಿ ಇಲ್ಲದೆ ರೇಷ್ಮೆ ಕಟ್ಟಡಕ್ಕೆ ಬೆಳೆದೋರಿದ್ದೇವೆ. ನಾವು ಕಡಗಟ್ಟಿ ಆರೋಗ್ಯ ಬಂದಿಲ್ಲ. ನಮ್ಮ ರಿಸರ್ಚ್ ಕೇಂದ್ರ ಕರ್ನಾಟಕದ ಸೆಕೆಂಡ್ ಅದು. 10ನೇ ಸಂಶೋಧನಾ ಕೇಂದ್ರದ್ದು ಮೈಸೂರಿನಾಗ ಇದ್ದು, 2ನೇ ಸಂಶೋಧನಾ ಕೇಂದ್ರದೇ ನಮ್ಮ ಕಡಗಚ್ಚ. ಆಟದ ಹೆಚ್ಚಿನ ಒಂದು ರೇಷ್ಮೆ ಬೆಳೀತಕ್ಕಂಥ ವ್ಯವಸ್ಥೆ ಐತಿ ನಮ್ಮ ಈ ಭಾಗಕ್ಕೆ. ಈಗಲೂ ರೇಷ್ಮೆ ಐತಿ, ಬಟ್ ಹಳ್ಳಿ ಸರ್ಕಾರ ಗೋಲ್ಡಿ ಒಂದು 4-5 ಊರ ರೇಷ್ಮೆ ಜಾಸ್ತಿ ರೇಷ್ಮೆ ಒಂದು 9 ಪ್ಲಾಂಟೇಶನ್ ಗಾಡಿ ಆಗಿನ ಕಾಲದಲ್ಲಿ ಅವಾಗ ಏನೂ ಫೆಸಿಲಿಟಿ ಇರ್ತಿಲ್ಲ. ರೇಷ್ಮೆ ಬೆಳೀತಕ್ಕಂಥ ಸಂದರ್ಭದಾಗ ನೀರು ಹನಿ ಬಿದ್ದರೆ ರೇಷ್ಮೆ ಒಳ ಸಾಯ್ತೀವಿ. ಅವಾಗ ಇವತ್ತು ಟೆಕ್ನಿಕಲ್ ಜಾಸ್ತಿ ಆಗಿ ಯಾವುದೇ ಸಾಹಿತ್ಯ ಕಟ್ಟೋದೆಲ್ಲ MLA ಕಟ್ ಮಾಡಾಕ್ತಕ್ಕಂಥ ವ್ಯವಸ್ಥೆ ಆಗ್ಯದ. ಅದಕ್ಕೆ ನಾವು ಫೆಸಿಲಿಟಿ ತಗೊಳ್ತಕ್ಕಂಥದ್ದು ಬಗ್ಗೆ ಸ್ವಲ್ಪ ಕಡಿಮೆ ಆಗಿಬಿಟ್ಟದೆ. ಅದಕ್ಕೆ ಇದರ ಜೊತೆಗೆ ಆದ್ಮೇಲೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಸಣ್ಣ ಪುಟ್ಟ ವರ್ಕ್ಗಳಾಗಿರ್ಬೋದು, ಶಿಕ್ಷಣ ಚರಂಡಿ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಬೇರೆ ಬೇರೆ ವ್ಯವಸ್ಥೆಗಳು ಮಾಡ್ತಕ್ಕಂಥ ಪಂಚಾಯತಿ ಅಭಿವೃದ್ಧಿ ಇಟ್ಟಿರ್ತಕ್ಕಂಥದ್ದು. ಈ ಒಂದು ದೊಡ್ಡ ಯೋಜನೆ ಆಗಿರ್ತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆ ಇಡೀ ನಮ್ಮ ಗ್ರಾಮ ಸಂಪರ್ಕಭರಿತವಾಗಿರ್ಬೇಕು. ಯಾವ ರೀತಿ ಆಗ್ಬೇಕಂದ್ರೆ ನಮ್ಮ ಗ್ರಾಮಕ್ಕೆ ಕೂಡ ಎಲ್ಲ ಕಡೆ ರಸ್ತೆಗಳಿರಬೇಕು, ವ್ಯವಸ್ಥೆ ಇರಬೇಕು, ಸಂತೆ ಕಟ್ಟೆ ಇರಬೇಕು, ಪಂಚಾಯತಿಗೆ ಕಟ್ಟಡ ಇದ್ದಿರೋದು ಪಂಚಾಯತ್ ಕಟ್ಟಡ ಕಟ್ಕೊಂಡು ಹೆಮ್ಮೆಯ ವಿಷಯ.
ಯಾಕಂದ್ರೆ ಕಷ್ಟಪಟ್ಟು ಕಟ್ಟಿದ್ರು ಪಂಚಾಯತ್ ಕಟ್ಟದ್ದು ಪರವಾಗಿಲ್ಲ ಕಟ್ಟಿದ್ರು, ಅದು ಒಂದು ಮಾಡಿ ತೋರಿಸಿದ್ರೆ ಹೆಮ್ಮೆ ವಿಷಯ. ಈಗ ವಿ ಕೆ ಸರ್ಕದ ಸಂತೆ ಕಟ್ಟಿದ್ರು ಅವ್ರು ಭಾಳ ಚೆನ್ನಾಗಿ. ನೀವು ಎಲ್ಲರೂ ಯಾರೊಬ್ಬರು ಆ ಕಡೆ ಹೋದ ವಿ ಕೆ ಸರ್ಕ ನೋಡಿ ಪಂಚಾಯತಿ ಎದುರೇ ಅದ, ಒಳ್ಳೆ ಪಂಚಾಯತಿ ಸಂತೆ ಕಟ್ಟಿದ್ದಾರೆ, ಎಲ್ಲರಿಗೆ ಸಂತೆ ಮಾಡೋದು ಬರ್ತಾರೆ. ಈ ಉದ್ಯೋಗ ಖಾತ್ರಿ ಭಾಳಷ್ಟು ಹಲವು ಎಲ್ಲ ಯೋಜನೆ ಮಾಡಿಕೊಟ್ರೆ, ಬಟ್ ಇದ್ರ ಜೊತೆ ಗೋದ ಮಾಡಿಕೊಟ್ರೆ. ಗೋದ ನಮ್ಮ ಕಡಕಂತ ನೋಡ್ಬೇಕು ಅಷ್ಟೇ ನಮ್ಮ ತಾಲೂಕಿನಾಗ ಇದ್ದಾರೆ. ಬೇರೆ ಕಡೆ ಗೋದ ಮೇಲೆ ಮಾಡಿರಿ ಅಂತಂದ್ರೆ ನಮ್ಮ ರೈತರು 100 ಚೀಲ ಬೆಳೆದ್ರೆ 100 ಚೀಲ ಮನೆ ಇಟ್ಕೋ ಜಾಗ ಇದೆ. ಅದು ಪಂಚಾಯತಿ ವ್ಯಾಪ್ತಿ ಬಂದು 6 ಗೋದಾಮು ಇರ್ತದೆ. 100 ಚೀಲಲ್ಲಿ ಎಲ್ಲ ರೈತರು ಬರ್ತಾರೆ 6 ಗೋದಾಮ್ ತೆಗೀರಿ. ನಂತರ ಇನ್ನೊಂದು ಧಾರಣೆ ಬಂದಾಗ ಅದು ನೋಡಿ ಅವಕಾಶ ಇದ್ದಾಗ ಮಾರ್ಕೊಂಡು ಅನುಕೂಲ ಆಗ್ತದೆ. ಪಂಚಾಯತಿ ಅಂತ ಅಂಡದಾಗ ಸರ್ 6 ಗೋದಾಮ್ ಮಾಡಿರ್ತಾರೆ. ಬಟ್ ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ಯಾರು ಮಾಡ್ತಾ ಇಲ್ಲ. ಬರೀ ನಾವು ಬಂದಿರ್ತಕ್ಕಂಥ ಬಜೆಟ್ ಕಡಿಮೆ ಹಾಕೋತಂಟ ಬಜೆಟಿಗೆ ಹೋಯ್ತೀವಿ. ಅವಾಗ ಕೋಟಿ ಗಟ್ಟಲೆ ಬರ್ತಿತ್ತು. ಎಲ್ಲರ ಹೊರಗೆ ಲೀಡರ್ ಮಾಡ್ಕೊಂಡಿದ್ದಾರೆ, ಪಂಚಾಯತ್ ಮೆಂಬರ್ಗಳು ಮಾಡ್ತಾ ಇದ್ರು. ಯಾರ್ಯಾರು ಸ್ವಂತ ಯಾರಿಗೆ ಬೇಕು ಮನೆಗೆ ಬೇಕಾದ್ರೂ ಮಾಡ್ಕೊತೀರಿ ಎಲ್ಲರೂ. ಈಗ ಆ ರೀತಿ ಬಂದಿಲ್ಲ. ಈಗ ಅಲೋಕೇಶನ್ ಕಡಿಮೆ ಬರ್ಲಾಕತ್ತದ. ಪ್ರತಿ ವರ್ಷ ಅಲೋಕೇಶನ್ ಕಡಿಮೆ ಆಗ್ತದ. ಅಲೋಕೇಶನ್ ಪ್ರಕಾರ ಈ ವರ್ಷ ಇದ್ದು ಮುಂದಿನ ವರ್ಷ ವರ್ಕ್ ಇರಲ್ಲ. ನಾವು ಇನ್ನು ಯಾಕೆ ಮುಂದೆ ಮಾತಾಡ್ತಾರೆ. ಈಗ ಏನೇನು ಉದ್ಯೋಗ ಯಾಕೆ ಕೆಲಸ ಮಾಡ್ಬೇಕು ಅದನ್ನ ಹೇಳ್ತಾರೆ. ಈಗ ಪಂಚಾಯತಿನವ್ರು ಹೇಳಿದ್ರೆ ಆಗಿನ ಸಾಬ್ರೆ ಬಂದಿರ್ತಾರೆ, ಅವ್ರು ಹೇಳ್ತಾರೆ ಹೆಂಗೆ ನೀವೆಲ್ಲರೂ ಉದ್ಯೋಗ ಕೆಲಸ ಮಾಡ್ಕೊಂತ ಬಟ್ ಕ್ಯಾರಿದಾಗ ಮಾಡೀನಿ, ನಾಲ್ದಾಗ ಮಾಡೀನಿ, ಇಲ್ಲೇ ಮಾಡ್ಕೊಂಡ್ರಿ. ಅವೆಲ್ಲ ಬಿಟ್ಬಿಟ್ಟು ಸಾಕವು. ಇದೆಲ್ಲ ನಾಲ್ದಾಗ ಮಾಡೋದು, ಕ್ಯಾರಿಯಾಗ ಮಾಡೋದು ನಡೆಯೋದು. ಮಜಾಪುರ ಕ್ಯಾರಿ ಮಾಡೋದು 8 ಕ್ಯಾರಿ ಮಾಡೋದು ದಂಡಿಗೆ ಮಾಡಿರಿ. ತಡ್ಬೇಕು ಮಾಡಿರ 16,000 ಮಂದಿ ಇದ್ರಿ. ಅಲ್ಲ ಗ್ರಾಮ ಸಭೆನೂ ಮಾಡಿರಿ. 1000 ಮಂದಿ ಜನ ಇದ್ದಾಗ ಕ್ಯಾರಿಯಾಗ ನೀರು ಎಲ್ಲಿರುತ್ತೆ ಅಲ್ಲಿ ಕೆಲಸ ಮಾಡಿರಿ ನೀವು. ಅದ್ರ ದಂಡಿಗೆ ಮಾಡಿ ನಾನು ಮಾಡಿ ನೀನು ಮಾಡಿ ಹಚ್ಕೊಂಡಾಗ ಮಾಡಿರಿ. ಅದೇನು ಉಪಯೋಗ ಬರ್ತದ? ನೀವು ಉಪಯೋಗ ಬರಂತ ಕೆಲಸ ಮಾಡ್ಕೊರಿ. ನೀವು ಸ್ವಂತ ವೈಯಕ್ತಿಕವಾಗಿ ಗಮನ ಕೊಡ್ರಿ, ಸಾಕು. ನಿಮ್ಗೆ ಬೇಡ. ನೀವು ಡೆವಲಪ್ಮೆಂಟ್ ಆದರೆ, ನೀವು ಆರ್ಥಿಕವಾಗಿ ಬೆಳವಣಿಗೆ ಆದ್ರೆ ಪಂಚಾಯತ್ ಆಟೋಮೆಟಿಕ್ ಆರ್ಥಿಕವಾಗಿ ಬೆಳವಣಿಗೆ ಆಗಲು ಸಾಧ್ಯ. ನಿಮ್ಗೆ ಒಂದೇ ವರ್ಕ್ ಒಂದೇ ದಾನದ ಕೊಟ್ಟಿಗೆ ಮುಂದೆ ತಿಳ್ಕೊರಿ. ಅದರ 4 ದನಗಳು ಕಟ್ಟಾಗ ವ್ಯವಸ್ಥೆ ಮಾಡ್ಕೊರಿ. ನೀವು ಒಂದು 10,000 ಖರ್ಚು ಮಾಡ್ತಾರೆ ಹೆಚ್ಚಿಗೆ. ನಾವು ಎಸ್ಟಿಮೇಟ್ 57,000 ಕಂಪಲ್ಸರಿ ಆಗುತ್ತೆ. ನೀವು ಒಂಥರ ಎಸ್ಟಿಮೇಟ್ ನೀವು ಸ್ವಲ್ಪ ಹಣ ಸೇರ್ಸ್ಕೊಂಡು ಮಾಡ್ಕೊಂಡಿದ್ರೆ ಆ 4 ದನಗಳು ಇನ್ನೂ 4 ದನಗಳು ಬೆಳಿಬೇಕು. 4 ದನಗಳಾದ್ರೆ ಅವಾಗ ನಿಮಗೆ ದಿನನಿತ್ಯ 1 ಲೀಟ್ರ್ ಮಾಡ್ರೆ 50 ರೂಪಾಯಿ ಅದು ಅರ್ನಿಂಗ್ ಬರ್ತದೆ. 5 ಲೀಟ್ರ್ ಮಾಡಿದ್ರೆ ದಿನ 250 ರೂಪಾಯಿ ಆಗ್ತದೆ. 10 ರೂಪಾಯಿ 10 ಲೀಟ್ರ್ ಮಾಡಿದ್ರೆ 500 ಅಂತ. ನೀವು ಬೇಸಿಕ್ ಹಿಂಗಿರ್ಬೇಕು. ಈಗ ನಮ್ಮ ಭಾಗಕ್ಕೆ, ಮೈಸೂರು ಭಾಗಕ್ಕೆ ನಾವು ವಿಚಾರ ಮಾಡ್ತೇವೆ ಅಂದ್ರೆ, ಮೈಸೂರು ಆ ಸೈಡ್ನ ಭಾಗರು ದಿನಕ್ಕೆ ಎಷ್ಟು ಬರ್ತದೆ ನೋಡ್ತಾರೆ. ನಾವು ಒಂದು ವರ್ಷದೊಮ್ಮೆ 100 ಚೀಲ ಎಷ್ಟು ಬೆಳೀತಾ ತೊಗರಿ ಅಂತ ಲೆಕ್ಕ ಮಾಡ್ತೇವೆ. ಆ 100 ಚೀಲ ತೊಗರಿ ಬೆಳೆದ 90 ಚೀಲ ಖರ್ಚಾಗಿರ್ತದೆ ನಮ್ಗೆ ಅರ್ಧಾಗ. ಈಗಂತೂ ಸುತ್ತಮುತ್ತ ನೋಡಿದ್ರೆ ಎಲ್ಲಿ ತೊಗರಿನೂ ಎಲ್ಲಿ ಆದ್ರೆ ಎಣ್ಣೆಗೆ ಕಷ್ಟ ಭಾಳ ಐತೆ. ಅದಕ್ಕೆ ಆ ಸೈಡ್ದವ್ರು ಹ್ಯಾಂಗ ಮಾಡ್ತಾರೆ, ದಿನನಿತ್ಯ ಇಟ್ಟು ಬರ್ತದೆ. ಈ ಕೊತ್ತಂಬರಿ ಆಗಲಿ, ತರಕಾರಿ ಆಗಲಿ, ದನಗಳ ಹಾಲಾಗಲಿ, ಗುಲಾಬಿ ಹೂವು ಆಗಲಿ, ಅವೆಲ್ಲ ದಿನನಿತ್ಯ ಆರ್ಥಿಕ ಸಂಪರ್ಕ. ಆ ಒಂದು ವ್ಯವಸ್ಥೆದಾಗ ಅವ್ರು ಕೆಲಸ ಮಾಡ್ತಾರೆ. ಅದಕ್ಕೆ ನೀವು ವೈಯಕ್ತಿಕವಾಗಿ ಗಮನ ಕೊಡ್ರಿ. ನಿಮಗೆ ಹೊಲ ಸ್ವಂತ ಇದ್ದು ಸ್ವಂತಾಗಿ ಏನು ಮಾಡ್ಕೋಬೇಕು ಅದು ಸ್ವಂತ ಮಾಡ್ಬೇಕು. ನಿರಂತರ ಇರಬೇಕಾದ್ರೆ ನಮ್ಮ ಜೊತೆಗೆ ಆ ಟೈಪ್ ಕೆಲಸ ಟೆಂಪ್ರವರಿ ಮಾಡೋದು ಬಿಟ್ಬಿಟ್ಟಿರಿ. ಇವತ್ತಿಗೆ ಟೆಂಪ್ರವರಿ ಸರ್ಕಾರ 50,000 ಕೊಟ್ಟದಂದ್ರೆ ಅದ್ರಾಗ ನಾವು 10,000 ನಾವು ಉಳಿಸ್ಕೊತೀವಿ, 50,000 ಹಾಳಾಗುತ್ತೆ. 10,000 ಸೇರಿಸಿ ಸರಿಯಾಗಿ ಸೇರಿಸಿ ಒಳ್ಳೆ ಒಂದು ಕಾಮಗಾರಿ ಮಾಡ್ಕೊಂಡು ಅದರಾಗೆ ಈ ವರ್ಷ ಕಂಪಲ್ಸರಿ ಈ KYC ಮಾಡ್ಕೊಂಡು ಯಾರು ಜಾಬ್ ಕಾರ್ಡ್ ಇರ್ತದೆ ಎಲ್ಲರೂ ಈ KYC ಕಂಪಲ್ಸರಿ ಮಾಡ್ತಾರೆ. ಯಾಕಂದ್ರೆ ಈ KYC ಇರ್ತದೆ ಎಲ್ಲೇ ಬರೋ ಬರ್ತದೆ ನೋಡಿ. ಈ KYC ಯಾರು ಇದೆಲ್ಲ ಮೊದಲು ಅಟ್ಯಾಕ್ ಎಲ್ಲ ಮಾಡ್ತಾರೆ. ಅದು ಮಾಡ್ಕೊಂಡೇ ಮುಂದೆ ಎಲ್ಲ ಬರ್ತದೆ. ಯಾಕಂದ್ರೆ ಎಲ್ಲ ಮಾಡಿ ಬರೋದಿಲ್ಲ. 50% ಆಗಿದೆ ಈಗ ಆಲ್ರೆಡಿ. ಅದಕ್ಕೆ ಹೆಚ್ಚಿನ ಒತ್ತಡ ಕೊಟ್ಟರೆ ಅದು ಕೆಲಸ ಮಾಡ್ತಾರೆ. ಅದ್ರ ಜೊತೆಗೆ ಟ್ಯಾಕ್ಸ್ ಬಗ್ಗೆ ನಮ್ಮ ಪದ್ಧತಿ ಭಾಳ ಒಜ್ಜೆ ಆಗ್ತಿದೆ. ನಾವು ಈಗ ರಾಜ್ಯ ಮುಖ್ಯಮಂತ್ರಿ ನಾವು ಲಾಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಬರ್ತೀವಿ ಪ್ರತಿನಿತ್ಯ. ಅದಕ್ಕಾಗಿ ನಮ್ಮ ಪ್ರದೇಶಗಳು ಬೇರೆ ಕಲೆಕ್ಟರ್ ಆಯಿತು, ಅಧ್ಯಕ್ಷರು ಎಲ್ಲರೂ ಯಾಕೆ ಬೇಡಕ್ಕಂತಾರಂದ್ರೆ, ನೀವು ಡೆವಲಪ್ಮೆಂಟ್ ಮಾಡೋಕ್ಕೆ ನಿಮ್ಮ ತೆರಿಗೆ ವಸೂಲಿ ಮಾಡ್ತಾರೆ, ನೀವು ಡೆವಲಪ್ಮೆಂಟ್ ಮಾಡ್ತಾರೆ ಅಂದಾಗ ಮಾತ್ರ ನೀವು ಪಂಚಾಯತಿ ಕೇಳಕ್ಕೆ ನಿಮ್ಮ ಸಾಮರ್ಥ್ಯ ಬರ್ತದೆ. ಅದಕ್ಕೋಸ್ಕರ ಪಂಚಾಯತಿ ಅವ್ರಿಗೆ ಬೇರೆ ಹೊಟ್ಟಿದ್ದಾರೆ. ಅದ್ರ ಜೊತೆಗೆ ಉದ್ಯೋಗ ಖಾತೆಗೆ ಸಂಬಂಧಪಟ್ಟಂಗೆ ಏನೈತಿ ಅವು ಏನೇನು ನಮ್ಮ ಕಾಮಗಾರಿ ಬರ್ತಾವೆ ಎಲ್ಲ ಮಾಡ್ಕೊಳ್ತಾ ವ್ಯವಸ್ಥೆ ಮಾಡ್ತೀವಿ. ಎಲ್ಲರೂ ಜಾಬ್ ವೈಯಕ್ತಿಕ ಕಾಮಗಾರಿ ಈ ಬಗು ನಿರ್ಮಾಣದ ಬಗ್ಗೆ ಆಸಕ್ತಿ ತೋರಿಸಲಿ.
ಅದು ಸ್ವಲ್ಪ ನಮ್ಗೆ ಅದು ಇಂಡಿಯೇಟ್ ಆಗ್ಬೇಕು. ಯಾಕಂದ್ರೆ ಸಾರ್ವಜನಿಕ ಕೆಲಸ ಹಾಗೆ ಆಗ್ತಾವ, ರೈತರ ಕೆಲಸಗಳು ಮೇನ್ ಉದ್ಯೋಗ ಖಾತ್ರಿ ಇರೋದು ಅಲ್ಲಿ ಇಂಪಾರ್ಟೆಂಟ್. ನಾವು ಗ್ರಾಮ ಸಭೆ ಮಾಡ್ತೀವಿ, ಆಕ್ಷನ್ ಪ್ಲಾನ್ ಮಾಡ್ಕೋತೀವಿ, ಆಮೇಲೆ ಮುಂದೆ ಏನದ ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರ್ಸಲ್ಲ, ಅವು ಹಂಗೆ ಉಳಿತಾವ. ಇಲ್ಲ ಸರ್ ಹೇಳೋದು ಕರೆಕ್ಟ್. ವರ್ಷಿಗ ನಾವು ಗ್ರಾಮ ಸಭೆ ಮಾಡ್ಕೊಂಡು ಆಕ್ಷನ್ ಪ್ಲಾನ್ ಮಾಡ್ಕೋತೀವಿ, ಒಂದು 50-100 ಬದು ನಿರ್ಮಾಣ ಹಾಕೋತೀವಿ, ಹಾಕೊಂಡು ಬಂದ್ರೆ ಮುಂದೆ ನಾವು ಅದನ್ನ ಬಿಡ್ತೀವಿ. ಅಂದ್ರೆ ವೇಸ್ಟ್ ರೊಕ್ಕ ವೇಸ್ಟ್. ಅವು ನಾವು ವೈಯಕ್ತಿಕ ಕೆಲಸಗಳು ನಾವು ಮಾಡ್ಕೊಂಡೇವು ಅಂದ್ರೆ ನಮಗೂ ಅದು ಬೆನಿಫಿಟ್ ಮಾಡ್ತದೆ, ಮುಂದೆ ಲೇಬರ್ಗೂ ನಮ್ಗೆ ಅನುಕೂಲ ಆಗ್ತದೆ. ಇನ್ನು ಮುಂದೆ ನಾವೇನಾದ್ರೆ ಸಾರ್ವಜನಿಕ ಲೇಬರ್ ಕೆಲಸಗಳು ಇರಲ್ಲ, ಅವ್ರಿಗೆ ನಿಮ್ಮ ವೈಯಕ್ತಿಕ ಹೊಲಕ್ಕೆ ಬರ್ತೀವಿ. ಯಾರು ಆಕ್ಷನ್ ಪ್ಲಾನ್ ಬರ್ಸಿರಲ್ಲ, ನಮ್ಮ ಲೇಬರ್ಗಳು ಕಳಿಸ್ತೀವಿ. ನಿಮ್ಗೆ 10 ಲೇಬರ್ ಬೇಕು, 8 ಲೇಬರ್ ಬೇಕು, ನಿಮ್ಮವ್ರು ಇರ್ತಾರೆ, ನಿಮ್ಮ ಮನೆಯವ್ರು ಬರ್ತಾರೆ, ಮತ್ತು ಇವರು ಬರ್ತಾರೆ. ಕೆಲಸ ನಿರ್ಮಾಣ ಮಾಡೋದ್ರಿಂದ ಸಾರ್ವಜನಿಕರು ಕೆಲಸ ನಿಮ್ಮ ಕೆಲಸ ಅದನ್ನು ಆಗ್ತದೆ. ಈ ವಿಚಾರ ಅದು ಭಾಳ ನೆಸಸರಿ. ಯಾಕಂದ್ರೆ ಕ್ಷೇತ್ರ ಖರ್ಚು ಸ್ವಂತ ಹೊಲ ಇದ್ದರೆ ನಿಮ್ಗೆ ಉದ್ಯೋಗ ಕೆಲಸ ಮಾಡೋ ಬರಬಿಡಲಾಗ್ಯಾರ. ಯಾಕೆ ಬರಬಿಡಲಾಗ್ಯಾರ ಅಂತಂದ್ರೆ ನಾವು ಹೊಲ ಯಾರು ಸ್ವಂತ ಆಸ್ತಿ ಇರ್ತದೆ ಅವ್ರಿಗೆ ಚೆನ್ನಾಗಿ ಮಾಡ್ಕೊಡ್ಬೇಕು. ನಾವು ಯಾಕಡೆ ಕಚ್ಚಿ ಕುಚ್ಚಿ ಮಾಡಿ ಕೆದ್ರೆ ಹೋದೆ ಅನ್ನೋದು ಮಳೆಗಾಲ ಸ್ಟಾರ್ಟ್ ಬಂದೆ ಅಂತ ಒಂದು ಬದು ಹೊಡ್ಕೊಂಡು ಕಸ ಹೊಲ ಹಾಳಾಗ್ತದೆ. ಅದಕ್ಕಾಗಿ ಯಾರು ಹೊಲ ಇದ್ದ ಬರ್ತಾರೆ. ನೀವು ಹೊಲನೇ ಸ್ವಂತದ ಅವ್ರಿಗೆ ಚೆನ್ನಾಗಿ ಮಾಡ್ತೀವಿ. ಹೊಲದವ್ರ ಸಂಬಂಧ ನಾನು ಅವ್ರಿಗೂ ಖುಷಿ ಇರಂಗಿಲ್ಲ. ಇದನ್ನು ಊರಾಗಿದ್ದವ್ರನ್ನ ಯಾರು ಹೊಲ ಮಾಡ್ತಾರೆ ಅವ್ರು ಯಾಕಂದ್ರೆ ನಿಮ್ಗೆ ಹೆಚ್ಚಿಗೆ ಕೆಲಸ ಹಚ್ಚಕ್ಕೆ ಎಲ್ಲಿ ಜಾಗ ಇಲ್ಲ ಈ ಪಂಚಾಯತ್. ನಾನು ಕೆರೆ ಇಲ್ಲ, ಗೋಕಟ್ಟಿಲ್ಲ.